ಹಾಯ್, ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಒಂದು ಸ್ಯಾಂಡ್ವಿಚ್ ಮಾಡೋಣ. ಈಗ ಫಸ್ಟ್ ಒಂದು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 3 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ, ಸ್ವಲ್ಪ ನೀರು, ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ತರಕಾರಿಗಳು: ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು, ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು, ಬೀನ್ಸು, 50% ಬೇಯಿಸ್ಕೊಂಡ ಸ್ವೀಟ್ ಕಾರ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ ಮೀಡಿಯಮ್ ಸೈಜ್ ಬೇಯಿಸಿಟ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ 1 ಚಮಚ, 1/4 ಚಮಚ ಅರಿಶಿನ, 1/4 ಚಮಚ ಗರಂ ಮಸಾಲ. ನೆಕ್ಸ್ಟು ಬ್ರೆಡ್ಡು. ಈಗ ಪ್ಯಾನಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟು ಕ್ಯಾರೆಟು, ಇದನ್ನು 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟು ಬೀನ್ಸ್ ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ತರಕಾರಿಗಳೆಲ್ಲ ಬೇಯೋಕ್ಕೆ ಬಿಟ್ಬಿಡಿ 5 ನಿಮಿಷ. 5 ನಿಮಿಷ ಬೆಂದಾದಮೇಲೆ ಬೆಂದಿರುವಂಥ ಸ್ವೀಟ್ ಕಾರ್ನು, ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ 1 ಚಮಚ, 1/4 ಚಮಚ ಅರಿಶಿನ, 1/4 ಚಮಚ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸಾಫ್ಟ್ ಆಗ್ತಾ ಬರುತ್ತೆ ಚೆನ್ನಾಗಿ. ಇವಾಗ ಮೊದಲಿಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ತರಕಾರಿ ಫ್ರೈ ಮಾಡ್ಕೋಬೇಕಾದ್ರೆ ಬೆಣ್ಣೆ ಕೂಡ ಹಾಕ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ಈಗ ಪ್ಯಾನಿಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಬ್ರೆಡ್ ಸ್ಲೈಸಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ. ತುಂಬ ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಡ್ಜಸ್ಟ್ನ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಕಟ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇವಾಗ ಇದು ರೆಡಿ ಇದೆ. ನೆಕ್ಸ್ಟ್ ಇದಕ್ಕೆ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ನೆಕ್ಸ್ಟ್ ಗ್ರೀನ್ ಚಟ್ನಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಎಲ್ಲ ಕಡೆ. ಇವಾಗ ನಾವು ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಒಂದೇ ಸೈಡಿಗೆ ಅಪ್ಲೈ ಮಾಡ್ಕೊಳ್ಳಿ, 2 ಸೈಡಿಗೆ ಹಾಕ್ಕೋಬೇಡಿ. ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣಂತೆ ಸ್ಲೈಸಸ್ನ. ಈಗ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಸಾಕು, ತುಂಬ ಬೇಡ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಸ್ಯಾಂಡ್ವಿಚ್ನ ಫ್ರೈ ಮಾಡ್ಕೊಳ್ಳೋಣ. ಬೆಣ್ಣೆ ಬೇಡ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 2 ಬೇಡ ಅಂದರೆ ಹಾಗೆಯೇ ಫ್ರೈ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಟೊಮೊಟೊ ಕೆಚಪ್ಪು ಸಾಸಸ್ಸು ಯಾವುದೂ ಯೂಸ್ ಮಾಡಿಲ್ಲ. ನೀವು ಒಂದು ಸತಿ ಮನೆಗೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಇದು ರೆಡಿ ಇದೆ. ಈಗ ಕಟ್ ಮಾಡ್ಕೊಂಬಿಟ್ಟು ನೀವು ಸರ್ವ್ ಮಾಡ್ಕೊಬೋದು.